ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ. ಇವತ್ತು ಈಗ ಕೇಳ್ತಿರೋದು ಒಂದು ತಾಳ್ಮೆಯ ಹುಡುಗಿಯ ನಿಜವಾದ ಬದುಕಿನ ಕಥೆಯನ್ನು. ಅವಳ ಹೆಸರು ಅನುಪಮಾ ಅಂತ. ವಯಸ್ಸು 27 ವರ್ಷ. ಶಿವಮೊಗ್ಗ ಜಿಲ್ಲೆಯ ಸೊಂಪಾದ ಹಳ್ಳಿಯೊಂದರಲ್ಲಿ ಹುಟ್ಟಿದ ಹುಡುಗಿ. ಅವಳು ಸಣ್ಣ ಬಾಲ್ಯದ ಕನಸುಗಳನ್ನು ಮಿತಿಯಲ್ಲಿಲ್ಲದ ಪ್ರೀತಿಯಲ್ಲಿ ಬದಲಾಯಿಸಿದವಳು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಅವಳ ಶಿಕ್ಷಕಿ ಮತ್ತು ಉದ್ಯೋಗವನ್ನು ನಾವು ನೋಡೋದಾದ್ರೆ ಅನುಪಮಾ BSc ಪದವಿ ಪೂರೈಸಿದ್ದಾಳೆ. ಕಾಲೇಜಿನ ದಿನಗಳಲ್ಲಿ ಸಹ ವಿದ್ಯಾರ್ಥಿಗಳ ಕಬ್ಬಿಣದ ಹೃದಯಕ್ಕೂ ಸ್ಪರ್ಶವಾಗಿರದಂತಹ ಕತೆ ಇವಳದ್ದು. ಈಗ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ HR ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ತನ್ನ ಓದು, ಕೆಲಸ, ಇವರ ಕುಟುಂಬದಲ್ಲಿ ಈ ಮೂರು ನೆಲೆಗಳಲ್ಲಿ ಸಮತೋಲನ ಇಡೋ ಶಕ್ತಿ ಇವಳದ್ದು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ತಂದೆ ನಿವೃತ್ತ ಶಿಕ್ಷಕರು, ತಾಯಿ ಗೃಹಿಣಿ, ಒಬ್ಬ ಅಣ್ಣ ಕೂಡ ಇದ್ದಾನೆ. ನನ್ನ ಅಣ್ಣ ತಂದೆ ಜೊತೆಗೆ ಕೃಷಿಯಲ್ಲಿ ತೊಡಗಿಕೊಂಡಿರುತ್ತಾನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಕುಟುಂಬದ ಎಲ್ಲರಿಗಿಂತ ಇವಳು ತುಂಬ ಪ್ರೀತಿಯವರು. ಮನೆಯ ದೊಡ್ಡ ಮಗಳಾದರೂ ಅಮ್ಮನ ಮುದ್ದು ಮಗಳು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ವ್ಯಕ್ತಿತ್ವ ಮತ್ತು ಹವ್ಯಾಸವನ್ನು ನಾವು ನೋಡೋದಾದ್ರೆ ಪುಸ್ತಕವನ್ನು ಓದುವುದು, ಮನಸ್ಸು ಹಿತವಾಗುವ ಹಾಡುಗಳನ್ನು ಕೇಳುವುದು, ಹಾಗೆ ಮನೋಭಜನೆ, ನೈಸರ್ಗಿಕ ವೀಕ್ಷಣೆಯನ್ನು ಮಾಡುವುದು, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲೇಖನ ಬರೆಯುವುದು, ಕುಟುಂಬದವರ ಜೊತೆ ಸಮಯ ಕಳೆಯುವುದು ಇವರ ಮುಖ್ಯವಾದ ಹವ್ಯಾಸವಾಗಿದೆ. ಹಾಗೆ ಅನುಪಮಾ ಮೃದುವಾದ ಸ್ವಭಾವದ ಹುಡುಗಿ. ಗಂಭೀರ ವಿಷಯವನ್ನು ಮೆದುಳು ನಗು ಕೂಡ ರೀತಿಯಲ್ಲಿ ಹೇಳಬಲ್ಲಳು. ಹಾಗೆ ಸಂವೇದನೆ ತುಂಬಿದ ಮಾತುಗಳನ್ನು ನಾವು ನೋಡೋದಾದ್ರೆ ಇದೇ ಅವಳ ಶಕ್ತಿಯಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಮದುವೆಯ ಬಗ್ಗೆ ಅವಳ ನಿಲುವುಗಳನ್ನು ನಾವು ನೋಡೋದಾದ್ರೆ ಅವಳಿಗೆ ಮದುವೆ ಅಂದರೆ ನಂಬಿಕೆ, ಎರಡು ಮನಸ್ಸುಗಳ ನಡುವೆ ಬಲವಾದ ಬಾಂಧವ್ಯ, ಅವಳು ಹುಡುಕುತ್ತಿರುವಂತಹ ವರ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ಶಿಕ್ಷಣ ಹೊಂದಿರುವವರು ಆಗಿರಬೇಕು, ಹಾಗೆ ಮಿತಿ ಭಾಷೆ, ಮೃದು ಮಾನವನೂ ಆಗಿರಬೇಕು, ಕುಟುಂಬ ಮೌಲ್ಯಗಳನ್ನು ಗೌರವಿಸುವವನು ಆಗಿರಬೇಕು, ಜೀವನದೊಳಗೆ ಪ್ರೀತಿ ಪರಿಗಣನೆ ಮಾಡಬಲ್ಲವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವಳಿಗೆ ಸಂಗಾತಿ ಎಂದರೆ ಬಾಳಿನ ಬಲವಲ್ಲದೆ ಇನ್ನೊಬ್ಬ ಅಲ್ಲ, ನನಗೆ ಮಾತು ಕೊಟ್ಟು ನನ್ನ ಜೊತೆಗೆ ಇರುವಂತಹ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಏನು ಬೇಕು ಅವಳಿಗೆ? ಹಾಗೆ ಅವರ ಹೃದಯದ ಮಾತುಗಳನ್ನು ನಾವು ನೋಡೋದಾದ್ರೆ ನನ್ನ ಕೈ ಹಿಡಿದು ನನ್ನ ಮಾತು ಕೇಳೋ ಹುಡುಗನೊಂದಿಗೆ ನಾನು ನನ್ನ ಬಾಳನ್ನು ಸಾಗಿಸಲು ಇಚ್ಛಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ನಾನು ಬೇರೆ ಏನು ಬೇಡ ಸರ್, ನಗುವಿನ ಹಿಂದೆ ನನ್ನ ನೋವನ್ನು ಓದಲು ಸಾಧ್ಯವಾದವನು ಸಾಕು ಎಂದು ನನ್ನಲ್ಲಿ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಕೊನೆಯ ಆಹ್ವಾನವನ್ನು ನಾವು ನೋಡಿದ್ರೆ ಇವಳ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ಗಾಗಿ ನೀವು ಹುಡುಕುತ್ತಿದ್ದೀರಾ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಪ್ರೀತಿ ಖರೀದಿಸೋದು ಅಲ್ಲ, ಇದು ಸಂಬಂಧ ಕಟ್ಟಿಕೊಳ್ಳುವ ಕಾಲ ಎಂದು ತಿಳಿಸಿದ್ದಾರೆ. ಹೊಸ ಜೋಡಿ ಚಾನಲ್ ನಿಮಗಾಗಿ ಇನ್ನಷ್ಟು ಹೃದಯ ಸ್ಪರ್ಶಿ ಪ್ರೊಫೈಲ್ಗಳನ್ನು ತರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.